ಹೆಲೋ ಆಲ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಇವಾಗ ಮಧ್ಯಾಹ್ನ ಆಗಿದೆ. ಇವಾಗ ವ್ಲಾಗ್ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಕಡುಬು ಮಾಡ್ತಾಯಿದ್ದೀನಿ. ಕಡುಬು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಅನ್ಕೊತೀನಿ. ಇದು ನಾವು ಚೊಟ್ಟು ಕಡುಬು ಅಥವಾ ಬಟ್ಲು ಕಡುಬು ಈ ಥರ ಹೇಳ್ತೀವಿ. ಸೊ ಅದೇ ಹೇಳಿದ್ನಲ್ಲ, ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೇಳ್ತಾರೆ. ಸೊ ಎಲ್ಲ ಹಿಟ್ಟು ರೆಡಿ ಮಾಡಿಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು. ಅದಕ್ಕೆ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇವಾಗ ಕಡುಬು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ತಮ್ಲೆನಲ್ಲೇ ನೋಡಿದ್ದೀರ ನೀವು, ಮನೇಲಿ ಯಾರಿಗೂ ಕೂಡ ಹುಷಾರಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಯಾವುದಕ್ಕೂ ಮನಸ್ಸೇ ಇರಲ್ಲ. ಒಬ್ರಿಗೇನಾದರೂ ಸ್ವಲ್ಪ ಹುಷಾರು ತಪ್ಪಿದರೆ ಒಂಥರ ಯಾವುದಕ್ಕೂ ಇಂಟ್ರೆಸ್ಟೇ ಬರಲ್ಲ ಅಂತ ಹೇಳ್ಬೋದು. ಇವತ್ತು ಮಾಡ್ತಿರೋ ಅಡುಗೆ ಕೂಡ ಅಷ್ಟೇ ಆದರೂ ಸಂಬಂಧವಾಗೇ ಇದೆ. ಬಿಕಾಸ್ ಎಲ್ಲರಿಗೂ, ನನಗೆ, ಹಸ್ಬೆಂಡ್ಗೆ, ಪಾಪುಗೆ ಎಲ್ಲರಿಗೂ ಕೋಲ್ಡ್ ಆಗಿದೆ. ಪಾಪುಗೂ ಕೂಡ ಒಂದು 3-4 ಡೇಸ್ ಹುಷಾರೇ ಇರಲಿಲ್ಲ. ಫುಲ್ ಲೂಸ್ ಮೋಷನ್ನು ಮತ್ತು ವಾಮಿಟಿಂಗ್ ಈ ಥರ ಎಲ್ಲ ಇತ್ತು. ಸೊ ಹಾಗಾಗಿ ಹಸ್ಬೆಂಡ್ಗೆ ತುಂಬ ಜಾಸ್ತಿ ಆಗಿದೆ ಕೋಲ್ಡು. ಏನು ತಿಂದ್ರೂ ಒಂಥರ ಶೀತ ಆದಾಗ ನಿಮಗೆ ಗೊತ್ತಿದೆಯಲ್ಲ, ಏನು ತಿಂದರೂ ಸರಿ ಹೋಗೋದೇ ಇಲ್ಲ. ಸೊ ಅದಕ್ಕೆ ಇದಾದರೆ ಖಾರವಾಗಿ ಚಟ್ನಿ ಮಾಡಿಕೊಂಡು ಬಟ್ಲು ಕಡುಬೆಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಮಾಡು ಅಂತ ಹೇಳಿದರು. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಾಡಿ ಇವಾಗ ಬೇಯಕ್ಕಿಟ್ಟಿದ್ದೀನಿ. ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದು ಅರ್ಧಂಬರ್ಧ ಬೆಂದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಸೊ ಅದು ಬೇಯಕ್ಕಿಟ್ಬಿಟ್ಟು ಚಟ್ನಿ ಕೂಡ 2 ರೆಡಿ ಮಾಡಿ ಆಗಿದೆ. ನಂದು ಪಾಪೋದು ಆಲ್ರೆಡಿ ಊಟ ಆಗಿತ್ತು. ಬಿಕಾಸ್ ತುಂಬ ಲೇಟಾಗಿ ಅವರು ಏನೋ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಇದು ಮಾಡಿದರು. ಸೊ ಕಾಳು ಕೂಡ ಖಾಲಿ ಆಗಿತ್ತು, ಅದನ್ನು ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಇವಾಗ ನೀವು ನನ್ನ ಮುಂಚಿನ ವ್ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ನಾನು ಅವಾಗವಾಗೆ ಪ್ರತಿ ಸತಿ ಕೂಡ ಬಾಕ್ಸ್ನ ವಾಶ್ ಮಾಡಿ ಮತ್ತು ಇನ್ನೊಂದು ಸತಿ ಐಟಮ್ನ ಅದರೊಳಗೆ ಹಾಕುವಂಥದ್ದು. ಸೊ ಅದೆಲ್ಲ ಬೇಯೋಷ್ಟೊತ್ತಿಗೆ ಇನ್ನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಅವಾಗವಾಗ ಈ ಥರ ಗ್ಯಾಸ್ ಹಿಂದ್ಗಡೆ ಏನಿದೆ ಅಲ್ವಾ, ಅದನ್ನು ಒರೆಸ್ಕೋತಾ ಇರಬೇಕು ಗೋಡೆ. ಇಲ್ಲಾಂದರೆ ಕಲೆ ಕೂತ್ಬಿಟ್ಟು ಒಂದೇ ಸತಿ ತಿಕ್ಕೋಕೆ ಹೋದರೆ ಫುಲ್ ಸುಸ್ತು ಅನಿಸ್ಬಿಡುತ್ತೆ. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಊಟ ಆದಮೇಲೆ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಪಾತ್ರೆಗಳು ಒಂದಷ್ಟಿತ್ತು, ಅವಾಗೇ ಎಲ್ಲ ವಾಶ್ ಮಾಡ್ಕೋತಾ ಇರ್ತೀನಿ. ಅವಾಗವಾಗೆ ಒಂದೇ ಸತಿ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಮತ್ತು ದೀಪಗಳು ಎಲ್ಲ ಹಾಗೆ ವಾಶ್ ಮಾಡೋದು ಕೂಡ ಇದೆ. ಸೊ ಅದಕ್ಕೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಇವಾಗ. ಪಾತ್ರೆ ಎಲ್ಲ ವಾಶ್ ಮಾಡಿ ಶೆಲ್ಫೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಕಡುಬು ಕೂಡ ಬಿಸಿಯಾಗಿ ರೆಡಿಯಾಗಿದೆ. ಸೊ ಹಸ್ಬೆಂಡ್ ಯೂಶ್ವಲಿ ಏನೂ ಕೇಳೋದೇ ಇಲ್ಲ. ಅವರು ಏನಾದರೂ ಏನು ಮಾಡಿಕೊಟ್ರು ಓಕೆ ಆ ಥರ, ಪಾಪ ಏನೂ ಕೇಳಲ್ಲ ನಮ್ಮ ಮನೆಯಲ್ಲಿ. ಅದೇ ಬೇಕು ಇದೇ ಬೇಕು ಏನೂ ಕೇಳಲ್ಲ. ಸೊ ಇವಾಗ ಹುಷಾರು ಇಲ್ಲದೆ ಇರೋದ್ರಿಂದ ಇದನ್ನು ಮಾಡಿಕೊಡು ಚೆನ್ನಾಗಾಗುತ್ತೆ ಅಂತ ಕೇಳಿದರು. ಹಾಗಾಗಿ ಏನೇನು ರೆಡಿ ಆಯಿತು. ಊಟನೇ ಮಾಡಲ್ಲ ಅವರು ಮನೇಲಿದ್ದರೆ, ಅದೇ ಬೇಜಾರು. ಸೊ ಬಿಸಿಯಾಗಿ ಇದನ್ನು ತಿಂದ್ರೇ
ಚೆನ್ನಾಗಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ಇದು ತುಂಬ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಾಣ್ತಿರೋ ಆ ಥರಗೆಲ್ಲ ಕೊಡ್ತಾರೆ. ಶಕ್ತಿ ಜಾಸ್ತಿ ಇದು. ಮೆಂತ್ಯದಿಟ್ಟು, ಗೋಧಿ ಕಡುಬು ಅಂತಂದ್ಬಿಟ್ಟು ಮೆಂತ್ಯದಿಟ್ಟಲ್ಲೂ ಮಾಡ್ತೀವಿ, ಗೋಧಿ ಹಿಟ್ಟಲ್ಲೂ ಮಾಡುವಂಥದ್ದು. ಇದು ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ. ತುಂಬ ಬಿಸಿ ಇತ್ತು ಅಂತ ಅದಕ್ಕೆ ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದಂತೂ. ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮತ್ತು ಮೆಂತ್ಯ ಚಟ್ನಿ ಮಾಡಿದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡುವಂಥದ್ದು, ಇನ್ನೊಂದು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡುವಂಥದ್ದು. ಇದು ನೋಡಿ, ಅದು ಸಪ್ಪೆ ಸಪ್ಪೆ ಬಿಸಿ ಬಿಸಿ ಇರುತ್ತೆ. ಅದ್ರ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಯಾರೂ ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಸಮ್ ಆಗಿರುತ್ತೆ ನಿಜವಾಗ್ಲೂ. ಅದರಲ್ಲೂ ಈ ಥರ ಹುಷಾರಿಲ್ದಿದ್ದಾಗ ಆ ಥರ ಎಲ್ಲ ತಿಂದರೆ ಅಂತೂ ಸೂಪರ್ವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಈ ಥರ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫೇವ್ರೆಟ್ ಕೂಡ ಇದೆ ಅಂತ. ಸೊ ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಎಮ್ಮಿ ಆದ ಕಡುಬು ಮತ್ತು ಕೆಂಪು ಖಾರ ಕಾಯಿ ಚಟ್ನಿ ಜೊತೆ ಸೂಪರ್ವಾಗಿರುತ್ತೆ. ಮೆಂತ್ಯ ಚಟ್ನಿ ಅಂತ ಕೂಡ ಹೇಳ್ತೀವಿ. ಏನಾಯಿತು, ಕಿಚನೆಲ್ಲ ಕ್ಲೀನ್ ಆಯಿತು, ಲೈಟ್ ಆಫ್ ಮಾಡಿ ಇವಾಗ ಪ್ರಣವ್ಗೆ ಆಲ್ಮೋಸ್ಟ್ ಸಂಜೆನೇ ಆಗಿಬಿಟ್ಟಿತ್ತು. ಏನೋ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಫ್ರೆಂಡ್ಸ್ ತುಂಬ ಹಾಳಾಗ್ತಾನೆ ಇದೆ. ಏನೋ ಗೊತ್ತಿಲ್ಲ, ಶೀತ ಜಾಸ್ತಿ ಆಗೋ ಏನೋ ಗೊತ್ತಿಲ್ಲ. ಹೋಮ್ವರ್ಕ್ ಮಾಡು ನೀನು, ನಾನು ಅದು ಎಲ್ಲ ಕೆಲಸ ಮುಗಿಸ್ಕೊಂಬರೋಷ್ಟೊತ್ತಿಗೆ ಅಂತ ಇಟ್ಟಿದ್ರೆ ಬುಕ್ಸ್ ಇಲ್ಲಿ ಇಟ್ಬಿಟ್ಟು ಎಲ್ಲೋ ಓಡೋಗಿದ್ದಾನೆ. ಅವನಿಗೆ ಹೋಮ್ವರ್ಕ್ ಬರ್ಸೋ ಅಷ್ಟೊತ್ತಿಗೆ ಸಾಕು ಅನಿಸ್ಬಿಡ್ತು. ಒಂದೊಂದ್ಸತಿ ಆರಾಮಾಗಿ ಕುತ್ಕೊಂಡು ಬರೀತಾನೆ, ಒಂದೊಂದ್ಸತಿ ಈ ಥರ ಮಾಡ್ತಾನೆ. ಸೊ ಬಾ ಕುತ್ಕೋ ಬರೀ ಅಂತಂದರೆ ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಇವಾಗ ನಾನು ಬರೆಯಲ್ಲ ನೋಡಿ, ಕ್ಲೋಸ್ ಮಾಡಿಡೋದು. ಮಕ್ಕಳಿಗೆ ಬರ್ಸೋ ಅಷ್ಟೊತ್ತಿಗೆ ಸಾಕು ಅನಿಸ್ಬಿಡ್ತು ಒಂದೊಂದ್ಸತಿ. ತುಂಬ ಏನು ಹಠ ಮಾಡಲ್ಲ, ಯೂಶಲಿ ಆರಾಮಾಗಿ ಕುತ್ಕೊಂಡು ಅವ್ನ ಕೆಲಸ ಅವ್ನು ಮಾಡ್ಕೋತಾನೆ. ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ, ಈ ಥರ ಮಾಡ್ತಾ ಇರ್ತಾನೆ. ಸೊ ಇನ್ನು ನೆಕ್ಸ್ಟ್ ಕೆಲಸ ಏನಿದ್ರು ಅವನಿಗೆ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಮಾಡಿಸಿ ಬಿಟ್ಬಿಟ್ರೆ ಆಮೇಲೆ ನೈಟೆಲ್ಲ ಕಿರಿಕಿರಿ ನಿದ್ದೆ ಬಂದುಬಿಟ್ರೆ ಕಿರಿಕಿರಿ ಮಾಡಿಬಿಡ್ತಾನೆ. ಅದಕ್ಕೆ ಸಂಜೆ ಒಂದು 4 to 5 ಅಷ್ಟೊತ್ತಿಗೆ ನಾನು ಅವನಿಗೆ ಹೋಮ್ವರ್ಕ್ಸ್ ಎಲ್ಲ ಮಾಡಿಸ್ಬಿಡ್ತೀನಿ. ಇವಾಗ ಆಲ್ರೆಡಿ ಅವನು ಮಲ್ಕೊಂಡು ಕೂಡ ಎದ್ದಾಗಿದೆ. ಸೊ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ. ಮಹಾಕಾಯ ಶಿವಕೋಟಿ ಸಮಪ್ತಗ. ಪ್ರಣವ್ಗೆ ಹೋಮ್ವರ್ಕ್ ಎಲ್ಲ ಬರೆಸಿ ಒಂದು ಶ್ಲೋಕ ಕೂಡ ಯಾವುದಾದ್ರೂ ಒಂದು ಹೇಳಿಸ್ತೀನಿ, ಸೊ ದಟ್ ಅಭ್ಯಾಸ ಆಗಲಿ ಅನ್ನೋದಕ್ಕೋಸ್ಕರ ಇತ್ತೀಚೆಗೆ ಆ ಹ್ಯಾಬಿಟ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಹೋಮ್ವರ್ಕ್ ಎಲ್ಲ ಆದಮೇಲೆ ಅವನ ಕೈಯಲ್ಲೇ ನಾನು ಆಲ್ಮೋಸ್ಟ್ ಕೆಲಸನೆಲ್ಲ ಮಾಡಿಸ್ತೀನಿ. ಅಂದರೆ ಅವನ ವಸ್ತು ಏನಿರುತ್ತೆ ಅದನ್ನೆಲ್ಲ ಅವನೇ ಎತ್ತಿಡಬೇಕು ಅನ್ನೋ ಥರ. ಸೊ ಅವನ ಜೊತೆ ಸ್ವಲ್ಪ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹೋಮ್ವರ್ಕ್ಸ್ ಎಲ್ಲ ಆದಮೇಲೆ ಬರೆಸ್ತೀನಿ, ಇದು ಮಾಡ್ತೀನಿ ಅಂತ ಅನ್ನೋ ಥರ ಆಗಬಾರ್ದು ನೋಡಿ. ಏನೇನೋ ಹಾಡು ಹೇಳ್ಸೋದು, ಸಾಂಗ್ ಹೇಳ್ಸೋದು. ಮಕ್ಕಳ ಜೊತೆ ಆದಷ್ಟು ಮಕ್ಕಳಾಗಿ ಇದ್ದರೆ ಕೆಲವು ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಸೊ ಅವ್ರಿಗೂ ಕೂಡ ಬೋರ್ ಆಗಿರುತ್ತಲ್ವ ಸ್ಕೂಲ್ಗೆ. ನಮ್ಮ ಥರ ಇಲ್ಲ ಇವಾಗ ನಾವು ಸ್ಕೂಲಿಂದ ಬಂದ ತಕ್ಷಣ ರೋಡಲ್ಲಿ ಆಟ ಆಡೋದು ಫ್ರೆಂಡ್ಸ್ ಎಲ್ಲ ಜೊತೆಗೆ, ಆ ಥರ ನಾವು ಬೆಳೆದಿದ್ದೇ ಗೊತ್ತಾಗಲಿಲ್ಲ ಬಿಡಿ. ಈಗಿನ ಮಕ್ಕಳದು ಪಾಪ ನಾವು ಸುಮ್ಮನೆ ಬಿಹೇವಿಯರ್ ಇಶ್ಯೂಸು, ಸಿಟ್ಟು ಮಾಡ್ಕೊಳ್ಳೋದು ಅದು ಇದು ಅಂತ ಅನ್ಕೊತೀವಿ. ಅವ್ರ ರೊಟೀನೇ ಹಂಗಿರುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಆಯಿತು. ಅವನು ರೂಮಲ್ಲಿಡು ಅಂದರೆ ಅಲ್ಲೇ ಕೆಳಗೆ ತಳ್ತಾ ಇದ್ದಾನೆ. ಎಲ್ಲೇ ಇಡ್ತೀನಿ ಕೊಡು ಅಂತಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಆಯಿತು ಬಿಡು, ಆಮೇಲೆ ನಾನೇ ಎತ್ತಿಟ್ರಾಯ್ತು ಅಂದ್ಕೊಂಡು ಸುಮ್ಮನೆ ಅದೇ. ಇವಾಗ ಅವನ ಜೊತೆ ಸ್ವಲ್ಪ ಏನಾದರೂ ಆಟ ಆಡೋಣ ಅಂತಂದ್ಬಿಟ್ಟು ಆಟ ಆಡ್ತಾ ಇದ್ದೀನಿ ಇವಾಗ.
ದಿನದಲ್ಲಿ 1 ಅವರ್ ಆದರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೇಳ್ಕೊಡೋದಾಗಿರ್ಬೋದು ಅಥವಾ ಇನ್ನೇನಾದರೂ ಅದು ಆಗಿರ್ಬೋದು, ಆ ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಷ್ಟೇ ಬ್ಯುಸಿ ಇದ್ರೂ 1 ಅವರ್ ಆದರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹೋಮ್ವರ್ಕ್ ಎಲ್ಲ ಬರೆಸಿ ಆಯಿತು, ಸಂಜೆ ಆಗಿದೆ. ಸೊ ಸಂಜೆ ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಇವಾಗ ಜಡೆ ಹಾಕೋತಾ ಇದ್ದೀನಿ. ಮನೇಲಿದ್ದಾಗೆಲ್ಲ ಕೂದಲು ಬಿಟ್ಕೊಂಡ್ಬಿಟ್ರೆ ಫುಲ್ ಒಂಥರ ಅನಿಸ್ತಾ ಇರುತ್ತೆ ನನಗೆ. ಯೂಶ್ವಲಿ ಅದಕ್ಕೆ ಮನೇಲಿದ್ದಾಗ ಆಲ್ಮೋಸ್ಟ್ ನಾನು ಜಡೆನೇ ಹಾಕ್ಕೊಳ್ಳೋದು. ಸೊ ಎಲ್ಲ ಆಯಿತು. ಪಾಪುಗೆ ಹಾಲನ್ನ ಕಾಯಿಸ್ಬಿಟ್ಟು ಆರ್ಲಿಕ್ಕೆ ಅಂತ ಇಟ್ಟಿದ್ದೀನಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಹುಷಾರಿಲ್ಲ ಅಂತ. ಅದಕ್ಕೋಸ್ಕರ ಇವಾಗ ಕಾಫಿ ಬೆರೆಸ್ಕೊಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ಡೈಲಿ ಏನು ಕಾಫಿ ಕುಡಿಯೋಕ್ಕೆ ಹೋಗಲ್ಲ. ಯಾವಾಗಾದರೂ ಈ ಥರ ಬೇಜಾರಾದಾಗ ಇಲ್ಲ ಹಸಿವಾದಾಗ ಕುಡಿತೀನಿ. ಸೊ ಕಾಫಿ ಏನೋ ರೆಡಿ ಆಯಿತು. ಅವರಿಗೂ ಕಾಫಿ ಕೊಟ್ಬಿಟ್ಟು ಅವನಿಗೆ ಹಾಲು ಕೊಟ್ಬಿಟ್ಟು ನಾನು ಇವಾಗ ಕಾಫಿ ಕುಡಿಬೇಕು. ನನಗೆ ಬಿಸಿ ಬಿಸಿ 1 ಫಿಲ್ಟರ್ ಕಾಫಿ ಜೊತೆ ಬಿಸ್ಕೆಟ್, ಅದರಲ್ಲೂ ಪಾರ್ಲೇಜಿ ಬಿಸ್ಕೆಟ್ ನಂಗೆ ತುಂಬಾ ಇಷ್ಟ. ಕೆಲವರು ರಸ್ಕ್ ಇಷ್ಟಪಡ್ತಾರೆ, ಕೆಲವರು ಬ್ರೆಡ್ ಇಷ್ಟಪಡ್ತಾರೆ, ಆ ಥರ. ಅದೇ ರೀತಿ ತಲೆನೋವು ಅಂತ ಹೇಳ್ತಾ ಇದ್ದೆ. ತಲೆನೋವು ಅಂದ ತಕ್ಷಣ ನನ್ನ ಮಗ ಓಡ್ ಬಂದು ತಲೆ ಓದುತ್ತಾ ಇರ್ತಾನೆ. ತುಂಬಾ ಖುಷಿ ಅನಿಸುತ್ತೆ. ನಾನು ಒಂಚೂರು ಅವನಿಗೆ ಬೇಜಾರಾಗಿದ್ದರೆ ಅವನಿಗೆ ಆಗಲ್ಲ. ಯಾಕೆ ಅಮ್ಮ ಅಂತ ಅಬ್ಸರ್ವ್ ಮಾಡಿ ಬಂದು ತಲೆ ಓದುತ್ತಾ ಇರ್ತಾನೆ. ಇದೆಲ್ಲ ಆ್ಯಕ್ಚುಲಿ ತುಂಬಾ ಖುಷಿ ಕೊಡೋ ವಿಷಯ ನನ್ನ ಪ್ರಕಾರ. ಯಾವುದಾದ್ರಲ್ಲೋ ಕೆಲವ್ರಿಗೆ ಖುಷಿ ಅನಿಸುತ್ತೆ. ನನಗೆ ನನ್ನ ಮಗ ಈ ಥರ ಎಲ್ಲ ಮಾಡಿದಾಗ ತುಂಬಾ ಖುಷಿ ಅನಿಸುತ್ತೆ. ನಂಗೆ ತುಂಬ ಇಷ್ಟ. ನಮ್ಮ ಕಷ್ಟ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅದಕ್ಕೋಸ್ಕರ ಏನೇ ಇದ್ರೂ ಅವನ ಜೊತೆ ಏನಾದರೂ ಬೇಜಾರಾದರೆ ಏನಾದರೂ ಇದ್ರೆ ಅವ್ನು ಚಿಕ್ಕವನೋ ದೊಡ್ಡವನೋ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ತೆ.